ಆತ ಪೊಲೀಸ್ ಇಲಾಖೆಗೆ ಸೇರಿ ಸಮಾಜ ಸುಧಾರಣೆ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಕನಸು ಕಂಡಿದ್ದ. ಅದಕ್ಕಾಗಿ ಇವತ್ತು ಕೋರಮಂಗಲ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ನಡೀತಾ ಇದ್ದ ಪೊಲೀಸ್ ನೇಮಕಾತಿ ಪರೀಕ್ಷೆಗೆ ಹಾಜರಾಗಿದ್ದ. ದೈಹಿಕ ಪರೀಕ್ಷೆ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಿದ. ದೈಹಿಕ ಪರೀಕ್ಷೆಗೆ ಅಭ್ಯರ್ಥಿ ಚಂದ್ರಶೇಖರ್ ಒಳಗಾಗಿದ್ದ ವೇಳೆ ಈ ಕೋರಮಂಗಲ ಪೊಲೀಸ್ ಗ್ರೌಂಡ್ನಲ್ಲಿ ಓಡ್ತಾ ಇದ್ದ ವೇಳೆ ಕುಸಿದು ಬಿದ್ದ. ತಕ್ಷಣವೇ ಆತನನ್ನ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಸೇರಿಸಲಾಯಿತಾದರೂ ಆ ಹೊತ್ತಿಗೆ ಚಂದ್ರಶೇಖರ್ ಮೃತಪಟ್ಟಿದ್ರು. ದೈಹಿಕ ಪರೀಕ್ಷೆಯ ವೇಳೆ 22 ವರ್ಷದ ಚಂದ್ರಶೇಖರ್ ಸಾವನ್ನಪ್ಪಿರುವಂತಹ ಘಟನೆ ಕೋರಮಂಗಲದ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ನಡೆದಿದೆ. ಸಮಾಜ ಸುಧಾರಣೆ ಮಾಡಬೇಕು, ತನ್ನನ್ನ ಸಮಾಜ ಸುಧಾರಣೆಯ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಸಾಕಷ್ಟು ಕನಸುಗಳನ್ನ ಕಂಡಿದ್ದ. ಆದರೆ ಇವತ್ತು ಕೋರಮಂಗಲದ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆ ನಡೆಸುವಂತಹ ವೇಳೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾನೆ. ಇವಾಗ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ಜೈಶಂಕರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈಗಾಗಲೇ ಸಾಕಷ್ಟು ಸಮಾಜ ಸುಧಾರಣೆ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಕನಸುಕೊಂಡಿದ್ದಂತಹ ಚಂದ್ರಶೇಖರ್ ಈಗ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ. ಎಷ್ಟು ಹೊತ್ತಿಗೆ ನಡೆದಂತಹ ಘಟನೆ, ಏನಾಯ್ತಲ್ಲಿ? ನವಿತಾ, ಇಂದು ಬೆಳಿಗ್ಗೆ ಒಂದು 11 ಗಂಟೆ ಸಮಯದಲ್ಲಿ ಚಂದ್ರಶೇಖರ್ ಅನ್ನೋರು ಫೈನಲ್ ಆಗಿ ಇವತ್ತು ಒಂದು 4 ರೌಂಡ್ ರನ್ನಿಂಗ್ ರೇಸ್ ಇತ್ತು, ರನ್ನಿಂಗ್ ಓಡೋದಿತ್ತು. ಇದರಲ್ಲಿ 2 ರೌಂಡ್ ಕಂಪ್ಲೀಟ್ ಮಾಡಿದ್ರು. ಇನ್ನೊಂದು 3ನೇ ರೌಂಡ್ ಅಲ್ಲಿ 6.5 ನಿಮಿಷದಲ್ಲಿ ಅವರು ಓಡ್ಬೇಕು ಅನ್ನೋ ಒಂದು ಇದಿತ್ತು. ಆದ್ರೆ 3ನೇ ರೌಂಡ್ ಅಲ್ಲಿ ಸಡನ್ ಆಗಿ ಬಿದ್ದಿರುವಂತದ್ದು, ಬಿದ್ದಾಗ ಅವ್ರನ್ನ ಕಾಲಿಗೆಲ್ಲ ಏಟಾಗಿರುವಂತದ್ದು. ಅಷ್ಟರಲ್ಲಿ ಅವರು ಸೆಂಟ್ ಜಾನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು ಪೇಷಂಟ್ ನ. ಆದ್ರೆ ದಾರಿ ಮಧ್ಯದಲ್ಲಿ ಆತ ಸಾವನ್ನಪ್ಪಿರುವಂತದ್ದು. ಆತನಿಗೆ ಮೇಲ್ನೋಟಕ್ಕೆ ಇವಾಗ ಡಾಕ್ಟರ್ ಹೇಳೋ ಪ್ರಕಾರ ಆತನಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂತ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಈತ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಗಾಗಿ ಸೆಲೆಕ್ಷನ್ ಆಗ್ತಾ ಇದ್ದ. ಇದು ಫೈನಲ್ ರೌಂಡ್ ಆಗಿತ್ತು. ಅಂದ್ರೆ ಅಲ್ಲಿ ಯಾವುದೇ ಪ್ರಾಥಮಿಕ ಚಿಕಿತ್ಸಾ ವ್ಯವಸ್ಥೆ ಇರ್ಲಿಲ್ವಾ, ಹೇಗೆ ಅಭಿಷೇಕ್? ನವಿತಾ, ಇವಾಗ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಮಾಡಿದ್ರೆ ಅವನು ಅನ್ಕಾನ್ಶಿಯಸ್ ಆಗಿದ್ದ. ಅವನು ಬಿದ್ದ ತಕ್ಷಣ ಅವನಿಗೆ ಜ್ಞಾನ ಹೋಗಿತ್ತು, ಅಲ್ಲಿವರೆಗೂ ಉಸಿರಿತ್ತು. ಅದಕ್ಕೆ ಆದಷ್ಟು ಬೇಗ ಪಕ್ಕದಲ್ಲೇ ಸೆಂಟ್ ಜಾನ್ ಹಾಸ್ಪಿಟಲ್ ಇದ್ದ ಕಾರಣ ಅಲ್ಲಿಂದ ಆದಷ್ಟು ಬೇಗ ಅವನ್ನ ಕರ್ಕೊಂಡ್ ಬರ್ತಾ ಇದ್ರು. ಆ ದಾರಿ ಮಧ್ಯದಲ್ಲಿ ಈ ತರ ಘಟನೆ ನಡೆದಿರುವಂತದ್ದು. ನವಿತಾ, ಇವನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಗಾಗಿ ಸೆಲೆಕ್ಷನ್ ಆಗಿದೆ. ನವಿತಾ, 1600 ಮೀಟರ್ ಓಡ್ಬೇಕಾಗಿತ್ತು 6.5 ನಿಮಿಷದಲ್ಲಿ. ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿರೋದು. ನವಿತಾ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್ ಡೀಟೇಲ್ಸ್ಗೆ.